ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಏನಾಗಿದೆ ಅಂದ್ರೆ ಒಂದು ಬಿ ಎಡ್ಗೆ ಅರ್ಜಿನ ಸಲ್ಲಿಸಿದಂತ ಸಂದರ್ಭದಿಂದನೂ ಕೂಡ ವಿದ್ಯಾರ್ಥಿಗಳು ಇರುವಂತ ಪ್ರಶ್ನೆ ಏನಂದ್ರೆ ನಾವು ಅಪ್ಲಿಕೇಶನ್ ಹಾಕಿದೀವಿ, ನಮಗೆ ಬಿ ಎಡ್ ಸರ್ಕಾರಿ ಕೋಟದ ಸೀಟು ಸಿಗುತ್ತಾ, ನಮ್ಮ ಪರ್ಸೆಂಟೇಜ್ ಇಷ್ಟಿದೆ ನಮಗೆ ಸೀಟು ಸಿಗುತ್ತಾ, ನಮಗೆ ಈ ರಿಸರ್ವೇಷನ್ಗಳಿದೆ ನಮಗೆ ಸೀಟು ಸಿಗುತ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದಲ್ಲ ಒಂದು ರೀತಿಯಾದಂಥ ಪರ್ಸೆಂಟೇಜ್ ಅನ್ನ ಹೊಂದಿದ್ದೀರಾ, ಒಂದಲ್ಲ ಒಂದು ರೀತಿಯಾದಂಥ ರಿಸರ್ವೇಷನ್ಗಳನ್ನ ಹೊಂದಿದ್ದೀರಾ. ಸೊ ಈಗ ವಿದ್ಯಾರ್ಥಿಗಳ ಪ್ರಶ್ನೆ, ನಮಗೆ ಗೌರ್ಮೆಂಟ್ ಸೀಟು ಸಿಗುತ್ತಾ. ಸೊ ವಿದ್ಯಾರ್ಥಿಗಳಿಗೆ ಇದು ನಾನೊಂದು ಕ್ಲಾರಿಟಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಬಿ ಎಡ್ ನ ಒಂದು ಸರ್ಕಾರಿ ಕೋಟದ ಸೀಟನ್ನ ಪಡೆಯಲಿಕ್ಕೆ ಒಂದು ಪ್ರೊಸೆಸ್ ಏನಿದೆಯಲ್ಲ, ಸೊ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ಅವರು ಹೋಪ್ ಇಟ್ಕೋಬಹುದು ಅಥವಾ ಹೋಪ್ನ ಅವರು ಕಳ್ಕೋಬಹುದು. ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಕಡೆಗೆ ಹೋಗ್ಲಿಕ್ಕೆ ಅಥವಾ ನೆರವಾಗಬಹುದು ಅವ್ರ ವಿದ್ಯಾರ್ಥಿಗಳಿಗೆ. ಅಂದ್ರೆ ಅವರ ಪರ್ಸೆಂಟೇಜ್ ಅಥವಾ ರಿಸರ್ವೇಷನ್ ಅಥವಾ ಸೀಟ್ ಯಾವ ತರ ಇದೆ, ಎಷ್ಟಿದೆ, ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಇದಾಗಿರುತ್ತೆ. ಆ ಕಾರಣಕ್ಕೆ ಒಂದು ಕ್ಲಾರಿಟಿ ಸಿಕ್ಕಾಗ ವಿದ್ಯಾರ್ಥಿಗಳು ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೋಬಹುದಾಗಿರುತ್ತೆ. ಸೊ ಈಗ ಈ ವಿಡಿಯೋದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಗೌರ್ಮೆಂಟ್ ನ ಒಂದು ಬಿ ಎಡ್ ಸೀಟ್ ಏನಿದೆಯಲ್ಲ, ಸರ್ಕಾರಿ ಕೋಟದ ಸೀಟು ಅಂತ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕ್ತಾರಲ್ಲ, ಒಟ್ಟು ಸರ್ಕಾರಿ ಕೋಟದ ಸೀಟುಗಳು ಎಷ್ಟಿದೆ, ಆರ್ಟ್ಸ್ಗೆ ಎಷ್ಟಿದೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಎಷ್ಟಿದೆ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಟ್ಟು ಅಪ್ಲಿಕೇಶನ್ ಒಂದು ವರ್ಷದಲ್ಲಿ ಎಷ್ಟು ಅಪ್ಲಿಕೇಶನ್ ಗಳನ್ನ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸ್ತಾರೆ, ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ, ಎಷ್ಟು ವಿದ್ಯಾರ್ಥಿಗಳಿಗಿದ್ರೆ ಸೀಟ್ ಇರುವಂತದ್ದು ಎಷ್ಟಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದವರು ಎಲ್ರಿಗೂ ಕೂಡ ಸೊ ಒಂದು ಸೀಟ್ ಸಿಗುತ್ತಾ, ಅಂದ್ರೆ ವೆರಿಫಿಕೇಶನ್ ಲಿಸ್ಟ್, ಎಲಿಜಿಬಲ್ ಲಿಸ್ಟ್ ಅಂತೆಲ್ಲ ಬಂದಿದ್ದಾವೆ. ಸೊ ಇವರೆಲ್ಲರಿಗೂ ಕೂಡ ಸೀಟ್ ಆಗುತ್ತಾ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿನ ಕೊಡ್ತಾ ಇರುವಂತದ್ದು. ವಿತ್ ಪ್ರೂಫ್ ನಿಮಗೆ ಮಾಹಿತಿನ ಕೊಡ್ತೇನೆ, ಏನು ಎತ್ತ ಒಂದು ಪ್ರೋಸೆಸ್ ಬಗ್ಗೆ ಎಲ್ಲ. ಸೊ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಒಂದು ಬಿ ಎಡ್ ಅಪ್ಲಿಕೇಶನ್ ಹಾಕುವಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮತ್ತೆ ಬಿ ಎಡ್ ಅಪ್ಲಿಕೇಶನ್ ಹಾಕಬೇಕು ಅನ್ನೋಂತ, ಅಂದ್ರೆ ಗೌರ್ಮೆಂಟ್ ಸೀಟ್ ಅನ್ನ ಪಡ್ಕೋಬೇಕು ಅನ್ನೋಂತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಅವರಿಗೆ ವಿಡಿಯೋ ಸಹಾಯ ಆಗುತ್ತೆ ಎಲ್ಲ ಒಂದು ಮುಂದಿನ ವರ್ಷಗಳಲ್ಲೂ ಕೂಡ ಅಂತ ಹೇಳ್ತಾ, ಇದೀಗ ಒಂದು ಪ್ರೋಸೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು. ಅದಕ್ಕೂ ಮುಂಚೆ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಿ ಎಡ್ ಕುರಿತು ಮೊದಲನೇದಾಗಿ ಮಾಹಿತಿಗಳನ್ನು ಪ್ರಮುಖವಾಗಿ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇಟ್ಕೊಂಡ್ಬಿಟ್ಟಿರಿ ತಲೆಲೆ. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಿ ಎಡ್ ಕುರಿತು ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುವಂತದ್ದು, ಟೆಲಿಗ್ರಾಮ್ ಅಲ್ಲಿ ಅಧಿಕೃತ ಆಫಿಷಿಯಲ್ ನೋಟಿಫಿಕೇಶನ್ PDFs ಗಳು, ನಿಮ್ಗೆ ಇರುವಂತಹ ಪ್ರಶ್ನೆಗಳಿಗೆ, ಡೌಟ್ಸ್ ಗಳಿಗೆ ಒಂದು ಟಿಪ್ಸ್ ಗಳು ಎಲ್ಲವೂ ಕೂಡ ಅಲ್ಲೇ ಟೆಲಿಗ್ರಾಮ್ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಅಲ್ಲಿ ಕೂಡ ಒಂದು ಜಾಯ್ನ್ ಆಗೋದ್ರ ಮುಖಾಂತರ ಬೇಗ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಗ್ರೂಪ್ ಇದೆ, ಜಾಯ್ನ್ ಆಗಿ ಕ್ವಿಕ್ ಮಾಹಿತಿಗಳನ್ನ ಪಡ್ಕೋಬಹುದು. ನಿಮ್ ತರ ಪ್ರಶ್ನೆ ಡೌಟ್ ಇದ್ರೂ ಕೂಡ ನಮ್ಮ ಜೊತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು. ಎಮರ್ಜೆನ್ಸಿ ಇದ್ರೆ ಕಾಲ್ ಕೂಡ ಮಾಡಬಹುದು ಅಂತ ಹೇಳ್ತಾ, ಸೊ ಎಲ್ಲವೂ ಕೂಡ ಉಚಿತವಾಗಿರುತ್ತೆ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಾಹಿತಿಯನ್ನು ಉಚಿತವಾಗಿ ಕೊಡುವಂತ ಉದ್ದೇಶದಿಂದ ಎಲ್ಲ ಒಂದು ಮಾಹಿತಿಗಳನ್ನ A to Z ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇರುವಂತದ್ದು ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಬಿ ಎಡ್ ನ ಒಂದು ಪ್ರೋಸೆಸ್ ಬಗ್ಗೆ ಗೊತ್ತೇ ಇರುತ್ತೆ. ಸೊ ಒಂದು ಸಿಂಪ್ಲಿ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ಬಿ ಎಡ್ ನ ಒಂದು ಸರ್ಕಾರಿ ಕೋಟದ ಬಯಸು ಅಂತ ಅಂದ್ರೆ ವಿದ್ಯಾರ್ಥಿಗಳಿಗೆ ಎರಡು ರೀತಿಯ ಕೋಟಾ ಸೀಟು ಬರುತ್ತೆ. ಒಂದು ಸರ್ಕಾರಿ ಕೋಟೆ, ಇನ್ನೊಂದು ಮ್ಯಾನೇಜ್ಮೆಂಟ್ ಕೋಟಾ ಅಂದ್ಬಿಟ್ಟು. ಮ್ಯಾನೇಜ್ಮೆಂಟ್ ಕೋಟಾ ಅಂದ್ರೆ ವಿದ್ಯಾರ್ಥಿಗಳು ಒಂದು ಡಿಗ್ರಿ ಕಂಪ್ಲೀಟ್ ಆಗಿರೋರು, ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರೋರು ಬಿ ಎಡ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಕಾಲೇಜ್ಗೆ ಹೋಗೋದ್ರ ಮುಖಾಂತರ ಅವರು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಆ ಡಾಕ್ಯುಮೆಂಟ್ಸ್ ಮತ್ತೆ ಎಷ್ಟು ಫೀಸ್ ಅಂತ ನಿಗದಿ ಮಾಡಿರ್ತಾರೆ. ಸೊ ಒಂದು ಫೀಸ್ ಜಾಸ್ತಿ ಇರುತ್ತೆ, ಆ ಒಂದು ಫೀಸ್ ಅನ್ನು ಪೇ ಮಾಡಿ ಅಡ್ಮಿಷನ್ ಆಗಿ ಬಿ ಎಡ್ ಮಾಡಬಹುದು. ಇನ್ನೊಂಥರ ಅಂದ್ರೆ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ಅಮೌಂಟ್ ಜಾಸ್ತಿ ಇರುತ್ತೆ, ನಾವು ಅಷ್ಟು ಕಟ್ಲಿಕ್ಕೆ ಆಗಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ನ ಕಡೆಯಿಂದ ಗೌರ್ಮೆಂಟ್ ಸೀಟ್ ಅಲಾಟ್ ಆದ್ರೆ, ಅಂದ್ರೆ ಪರ್ಸೆಂಟೇಜ್ ರಿಸರ್ವೇಷನ್ ಎಲ್ಲ ನೋಡಿ ಇವರು ಕರ್ನಾಟಕದ ಅಭ್ಯರ್ಥಿನಿ ಅಂತ, ಕರ್ನಾಟಕದ ಓದಿದ್ದಾರೆ ಅಂತ ಎಲ್ಲ ಪ್ರೂವ್ ಆದ್ಮೇಲೆ ಸೊ ಒಂದು ವೆರಿಫಿಕೇಶನ್ ಮತ್ತೊಂದೆಲ್ಲ ಆಗಿ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗುತ್ತೆ. ಇದಾದ್ರೆ ಫೀಸ್ ಕಡಿಮೆ ಆಗಿರುತ್ತೆ. ಈ ಕಾರಣಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಗೌರ್ಮೆಂಟ್ ಸೀಟ್ಗೆ ಅಪ್ಲಿಕೇಶನ್ ಹಾಕ್ತಾರೆ. ಈ ಗೌರ್ಮೆಂಟ್ ಸೀಟ್ಗೆ ಸಾಕಷ್ಟು ರೂಲ್ಸ್ ಗಳು, ಮಾನದಂಡಗಳು ಕೂಡ ಇರುವಂತದ್ದು. ಅದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ನಾವು ವಿಡಿಯೋ ಕೂಡ ಮಾಡ್ತಿದ್ವಿ, ನಿಮಗೆ ನೋಡಿದಿರಾ ಅಂತ ಅನ್ಕೊಂಡಿದ್ವಿ. ನೋಡಿಲ್ಲ ಅಂದ್ರೂ ಕೂಡ ಚಾನಲ್ ಇರುತ್ತೆ ನೋಡಿ ಅಂತ ಹೇಳ್ತಾ, ಇದೀಗ ಒಂದು ಅಪ್ಲಿಕೇಶನ್ ಅನ್ನ ಕರೀತಾರೆ ಆನ್ಲೈನ್ ಮುಖಾಂತರ. ಒಂದು ಅಪ್ಲಿಕೇಶನ್ ಹಾಕ್ತೀರಾ, ಅಪ್ಲಿಕೇಶನ್ ಹಾಕಿದ್ಮೇಲೆ ಒಂದು ಎಲಿಜಿಬಲ್ ಅಥವಾ ವೆರಿಫಿಕೇಶನ್ ಲಿಸ್ಟ್ ಅಂತ ಬಿಡ್ತಾರೆ. ವೆರಿಫಿಕೇಶನ್ ಹೋಗ್ತೀರಾ, ವೆರಿಫಿಕೇಶನ್ ಆದ್ಮೇಲೆ ಎಲ್ಲ ನಿಮ್ದು ಓಕೆ ಆಗಿದ್ರೆ ಸಬ್ಮಿಟ್ ಅಂತ ಆಗುತ್ತೆ, ಅಂದ್ರೆ ಸಕ್ಸಸ್ಫುಲ್ ಅಂತ ಆಗುತ್ತೆ. ನಂತರದಲ್ಲಿ ಒಂದಿನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಬರುತ್ತೆ. ಆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ವಿದ್ಯಾರ್ಥಿಗಳು ಕಾಲೇಜ್ ಸಿಗಬಹುದು ಅಥವಾ ಸ್ಟಾರ್ ಮಾರ್ಕ್ ಬರ್ಬೋದು, ಏನೋ ಒಂದು ಆಗುತ್ತೆ. ಒಟ್ಟಲ್ಲಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಇನ್ನೊಂದು ಮತ್ತೊಂದು ಈ ತರ ಸಾಕಷ್ಟು ಪ್ರೋಸೆಸ್ ಎಲ್ಲ ಆಗಿ ಫಿಲ್ಟರ್ ಆಗಿ ಒಟ್ಟಲ್ಲಿ ಕೊನೆಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದು ವಿದ್ಯಾರ್ಥಿಗಳು ಚಾನಲ್ ಡೌನ್ಲೋಡ್ ಮಾಡ್ಕೊಂಡು, ಅಂದ್ರೆ ಬ್ಯಾಂಕ್ ಹೋಗಿ ಅಮೌಂಟ್ ಕಟ್ಟಿ ಆಮೇಲೆ ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಂಡು ನೋಡಲ್ ಸೆಂಟರ್ ನಿಂದ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತಾರೆ. ಸೊ ಇಲ್ಲಿಗೆ ವಿದ್ಯಾರ್ಥಿಗಳ ಅಡ್ಮಿಷನ್ ಗೌರ್ಮೆಂಟ್ ಸೀಟ್ ಪ್ರೋಸೆಸ್ ಮುಗಿಯುತ್ತೆ. ಇಷ್ಟು ಪ್ರೋಸೆಸ್ ಆಗ್ಬೇಕಾದ್ರೆ ಸಾಕಷ್ಟು ರೂಲ್ಸ್ ಗಳನ್ನ ವಿದ್ಯಾರ್ಥಿಗಳು ಫಾಲೋ ಮಾಡಬೇಕಿರುತ್ತೆ. ಹಾಗಾದ್ರೆ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೆ, ಎಲ್ಲರಿಗೂ ಸೀಟ್ ಸಿಗುತ್ತಾ, ಮತ್ತೆ ಒಟ್ಟು ಅಪ್ಲಿಕೇಶನ್ಗಳ ಸಂಖ್ಯೆ ಎಷ್ಟಿದೆ, ಅಂದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ, ಇದ್ರ ಬಗ್ಗೆ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದ ಸೀಟುಗಳ ಸಂಖ್ಯೆಗೆ ಮೊದಲನೇದಾಗಿ ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ. ಸೊ ಮೊದಲನೇದಾಗಿ ಸೀಟುಗಳ ಬಗ್ಗೆ ಮಾಹಿತಿನ ಕೊಟ್ಬಿಡ್ತೀನಿ ವಿದ್ಯಾರ್ಥಿಗಳಿಗೆ. ಸೊ ಒಂದು ಆರ್ಟ್ಸ್ ವಿಭಾಗದ ಕಡೆಯಿಂದ ಅಂದ್ರೆ ಇವಾಗ 1:2 ಅಂತ ಅವರು ಲಿಸ್ಟ್ ನ ಪ್ರಕಟ ಮಾಡಿದ್ರು. 1:2 ಅಂದ್ರೆ ವಿದ್ಯಾರ್ಥಿಗಳು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಅದಲ್ಲೇ ಕೂಡ ವಿದ್ಯಾರ್ಥಿಗಳಿಗೆ ಇರುವಂತದ್ದು 1:2 ಅಂದ್ರೆ ಒಂದು ಸೀಟ್ ಇದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಇಬ್ಬರು ವಿದ್ಯಾರ್ಥಿಗಳನ್ನ ಕಾಂಪಿಟೇಷನ್ ಗೆ ಬಿಡೋ ರೀತಿಯಲ್ಲಿ ವೆರಿಫಿಕೇಶನ್ ಗೆ ಕರೆಸಿದ್ದಾರೆ. ಅಂದ್ರೆ ಇವಾಗ ಒಟ್ಟು ಅರ್ಜಿಗಳನ್ನು ಸಲ್ಲಿಸಿರೋ ವಿದ್ಯಾರ್ಥಿಗಳ ಪೈಕಿ ಸೊ ಒಂದು ಸೀಟ್ ಇದೆ ಅಂದ್ರೆ ಇಬ್ಬರು ವಿದ್ಯಾರ್ಥಿಗಳನ್ನ ಮೇಲಿನ ಪರ್ಸೆಂಟೇಜ್ ಆಧಾರದಲ್ಲಿ ತಗೊಂಡಿದ್ದಾರೆ. ಸೊ ಆ ಪ್ರಕಾರದಲ್ಲಿ ಆರ್ಟ್ಸ್ ಲಿಸ್ಟ್ ಅನ್ನು ನೀವು ಗಮನಿಸಬಹುದಾಗಿರುತ್ತೆ.
ಆಗಿರುತ್ತೆ, ಸ್ಕ್ರೀನ್ ಕೂಡ ನೋಡ್ತಿದ್ರೆ ಅಥವಾ ಟೆಲಿಗ್ರಾಮ್ ಕೂಡ ಹಾಕಿದ್ದೇವೆ, ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಸೊ ಆರ್ಟ್ಸ್ ಲಿಸ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕ್ರಾಲ್ ಮಾಡ್ಕೊಂತ ಹೋದ್ರೆ 1ರಿಂದ 23,366 ವಿದ್ಯಾರ್ಥಿಗಳನ್ನ ಈ ಒಂದು ವೆರಿಫಿಕೇಶನ್ಗೆ ಅವರು ಕರೆಸಿರುವಂತದ್ದು. ಅಂದ್ರೆ 1:2 ಬೇಸ್ ಮೇಲೆ ಅಂತ ಮೆನ್ಷನ್ ಮಾಡಿದ್ದಾರೆ. 1:2 ಬೇಸ್ ಮೇಲೆ ಅಂದ್ರೆ 1 ಸೀಟ್ ಇದೆ ಅಂದ್ರೆ ಇಬ್ಬರು ವಿದ್ಯಾರ್ಥಿಗಳನ್ನ ಕರೆಸಿದ್ದಾರೆ. ಅಂದ್ರೆ ಆರ್ಟ್ಸ್ ಪೈಕಿ 23,366 ವಿದ್ಯಾರ್ಥಿಗಳನ್ನ ಅವರು ಕರೆಸಿದ್ದಾರೆ ವೆರಿಫಿಕೇಶನ್ಗೆ. ಅಂದ್ರೆ ಒಟ್ಟು ಸೀಟ್ ಎಷ್ಟಿದೆ ಆರ್ಟ್ಸ್ ಅಂದ್ರೆ 11,683 ಆರ್ಟ್ಸ್ಗೆ ವಿದ್ಯಾರ್ಥಿಗಳಿಗೆ ಸೀಟ್ ಇದೆ ಅಂತ ಅಲ್ಲಿ ನಮಗೆ ಅರ್ಥ ಆಗುವಂತದ್ದಾಗಿರುತ್ತೆ. ನಿಮ್ಗೆ ನೋಡ್ಕೋಬಹುದಾಗಿರುತ್ತೆ ಪ್ರೂಫ್ ನಲ್ಲಿ. ನಂತರದಲ್ಲಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ ಇದೆ ಅಂದ್ರೆ 1:2 ಬೇಸ್ ಮೇಲೆ ಅಂದ್ರೆ ಒಂದು ಸೀಟ್ ಇದೆ ಅಂದ್ರೆ ಇಬ್ಬರು ವಿದ್ಯಾರ್ಥಿಗಳನ್ನ ವೆರಿಫಿಕೇಶನ್ ಕರೆಸಿದ್ದಾರೆ ಸೈನ್ಸ್ ಕಡೆಯಿಂದ ಕೂಡ. ಅಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಕರೆಸಿರುವಂತದ್ದು ವೆರಿಫಿಕೇಶನ್ಗೆ 12,000 ಅಂದ್ರೆ ಹೆಸರು ಕೊಟ್ಟಿರೋದು 12,174 ವಿದ್ಯಾರ್ಥಿಗಳ ನೇಮನ್ನ ಕೊಟ್ಟಿದ್ದಾರೆ. ಅಂದ್ರೆ 1:2 ಬೇಸ್ ಮೇಲೆ ತಗೊಂಡ್ರೆ ಒಟ್ಟು ಸೀಟ್ ಎಷ್ಟಿದೆ ಸೈನ್ಸ್ ವಿಭಾಗದಲ್ಲಿ ಅಂದ್ರೆ 6,087 ಸೀಟ್ಗಳು ಸೈನ್ಸ್ ವಿಭಾಗದಲ್ಲಿ ಇದೆ ಅಂತ ಹೇಳ್ಬೋದಾಗಿರುವಂತದ್ದು. ಹಾಗಾದ್ರೆ ಒಟ್ಟು ಆರ್ಟ್ಸ್ ಮತ್ತೆ ಸೈನ್ಸ್ ಅಂದ್ರೆ ಆರ್ಟ್ಸ್ ಅಲ್ಲೇ ಕಾಮರ್ಸ್ ಇನ್ಕ್ಲೂಡ್ ಆಗಿರುತ್ತೆ ಈ ತರ ಒಂದು ವಿದ್ಯಾರ್ಥಿಗಳು ಕೂಡ. ನಂತರದಲ್ಲಿ ಆರ್ಟ್ಸ್ ಸೈನ್ಸ್ ಎರಡು ಒಟ್ಟು ಮಾಡಿ ಇವಾಗ ಸರ್ಕಾರಿ ಕೋಟಾದ B.Ed ಸೀಟು ಕರ್ನಾಟಕ ರಾಜ್ಯದಲ್ಲಿ ಎಷ್ಟಿದೆ ಅಂತ ವಿದ್ಯಾರ್ಥಿಗಳು ಕೇಳಿದರೆ 17,770 ಅಥವಾ ಆಲ್ಮೋಸ್ಟ್ 18,000 ಅಂತ ನೆನ್ಕೋಬಿಡಿ ವಿದ್ಯಾರ್ಥಿಗಳು. 18,000 ಆಸುಪಾಸಿನಲ್ಲಿ ಸೀಟುಗಳು ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಗೌರ್ಮೆಂಟ್ ನ ಸರ್ಕಾರಿ ಕೋಟದ ಸೀಟುಗಳು B.Edಗೆ ಒಂದು ವರ್ಷದಲ್ಲಿ ಇರುವಂತಹ ಸೀಟುಗಳ ಪೈಕಿ ಅಂದ್ರೆ 18,000 ಆಲ್ಮೋಸ್ಟ್ ಇರುವಂತದ್ದು. ಓಕೆನಾ, 17,000 18,000 ಇದೆ ಅನ್ಕೊಳ್ಳಿ. ಸೊ 18,000 ಇದೆ ಅನ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ 18,000 ಇದೆ ಅಂತ ನೀವು ಅನ್ಕೋಬಹುದು ವಿದ್ಯಾರ್ಥಿಗಳು ಸೀಟ್ ಸಿಗುತ್ತೆ ಇನ್ನೊಂದು ಮತ್ತೊಂದಂತ. ಬಟ್ ಕಾಂಪಿಟೇಷನ್ ಹೆಂಗಿದೆ ಗೊತ್ತಾ ವಿದ್ಯಾರ್ಥಿಗಳೇ, ಒಂದು ವರ್ಷದಲ್ಲಿ ಸರ್ಕಾರಿ ಕೋಟದ B.Ed ಸೀಟ್ಗೆ ಕಾಲ್ ಮಾಡಿದಾಗ ಅಪ್ಲಿಕೇಶನ್ ಬಿಟ್ಟಾಗ ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗ್ತಾರೆ ಅಂದ್ರೆ ನೀವು ಗೆಸ್ ಕೂಡ ಮಾಡಿರಲ್ಲ. ಈ ಇರುವಂತಹ 18,000 ಸೀಟುಗಳಿಗೆ ಬರೋಬ್ಬರಿ ಬರುವಂತ ಅಪ್ಲಿಕೇಶನ್ಗಳು 50,000ಕ್ಕೆ ಕಡಿಮೆ ಬರೋದಿಲ್ಲ, 50,000ಕ್ಕಿಂತ ಹೆಚ್ಚಿಗೆ ಅಪ್ಲಿಕೇಶನ್ಗಳೇ ಬರುತ್ತೆ. ನಂತರದಲ್ಲಿ ಕಳೆದ ವರ್ಷ ಮಿಸ್ ಮಾಡ್ಕೊಂಡ್ರೆ ಆ ವಿದ್ಯಾರ್ಥಿಗಳು ಒಂದು 23,000 ಇರ್ತಾರಲ್ಲ ಅವರು ಕೂಡ ಈ ವರ್ಷ ಅಪ್ಲಿಕೇಶನ್ ಆಗ್ತಾರೆ. ಈ ವರ್ಷ ಮಿಸ್ ಮಾಡ್ಕೊಂಡ್ರು ಕೂಡ ನೆಕ್ಸ್ಟ್ ವರ್ಷ ಆಗ್ತಾರೆ. ಇದೇ ರೀತಿ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಅದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ವರ್ಷದಲ್ಲಿ 50,000ಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗ್ತಾರೆ. ಸುಮಾರು ಈ ವರ್ಷ 60,000 ಆಲ್ಮೋಸ್ಟ್ ಹೋಗಿರ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಕೂಡ ಕನಿಷ್ಠ 50,000 ವಿದ್ಯಾರ್ಥಿಗಳಾದ್ರೂ ಕೂಡ ಒಂದು ವರ್ಷದ B.Ed ನ ಸರ್ಕಾರಿ ಕೋಟದಲ್ಲಿ ಅಂದ್ರೆ 2 ವರ್ಷದ B.Ed ಸರ್ಕಾರಿ ಕೋಟ ಸೀಟ್ ಏನಿದೆಯಲ್ಲ ಪ್ರತಿ ವರ್ಷ ಅಪ್ಲಿಕೇಶನ್ ಹಾಕುವಂತದ್ದಿರುತ್ತೆ. ಸೊ ಆಲ್ಮೋಸ್ಟ್ ವಿದ್ಯಾರ್ಥಿಗಳು 50,000 ಮೇಲೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ ಅಂತ ಹೇಳಿ ಬಂದಿರುವಂತದ್ದು. ಕಳೆದ ವರ್ಷಗಳಲ್ಲಿ ಕೂಡ ನ್ಯೂಸ್ ಪೇಪರ್ ಗಳಲ್ಲಿ ಕೂಡ ಈ ಆರ್ಟಿಕಲ್ಗಳು ಬಂದಿದ್ವು. 55,000 ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತೆಲ್ಲ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಇಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಅಂದ್ರೆ ಎಲ್ರಿಗೂ ಸೀಟ್ ಸಿಗುತ್ತಾ? ಇದ್ರ ಬಗ್ಗೆ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸೀಟ್ ಸಿಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ವೆರಿಫಿಕೇಶನ್ ಆಗ್ತಾರೆ ವಿದ್ಯಾರ್ಥಿಗಳು ಅಂದ್ರೆ ಇನ್ನೊಂದು ಇಲ್ಲಿ ಕಡಿಮೆ ಪರ್ಸೆಂಟ್ ಇರೋರು ಸೀಟ್ ಸಿಗ್ಬೋದು, ಹೆಚ್ಚಿಗೆ ಪರ್ಸೆಂಟ್ ಇರೋರ್ಗೂ ಸೀಟ್ ಸಿಗದೆ ಹೋಗ್ಬೋದು. ಸೊ ಇದು ವಿದ್ಯಾರ್ಥಿಗಳ ಮೇಲೆ ಅವರ ಒಂದು ಡಾಕ್ಯುಮೆಂಟ್ಸ್ ಗಳ ಮೇಲೆ ಅವರ ಒಂದು ವೆರಿಫಿಕೇಶನ್ ಅಥವಾ ಅವರು ಕಾಲೇಜ್ ಸೆಲೆಕ್ಟ್ ಮಾಡೋದು ಇದರ ಆಧಾರದ ಮೇಲೆ ಆಗಿರುತ್ತೆ. ಯಾಕಂದ್ರೆ ಇವಾಗ ಆ ವಿದ್ಯಾರ್ಥಿಗಳಿಗೆ ಜಾಸ್ತಿ ಪರ್ಸೆಂಟ್ ಇರೋರು ಮಾತ್ರ ಸೀಟ್ ಸಿಗುತ್ತೆ, ಕಡಿಮೆ ಇರೋರು ಸಿಗಲ್ಲ ಅಂತ ಏನಿಲ್ಲ. ಲಕ್ ಮ್ಯಾಟರ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಹಾಗಾದ್ರೆ ಇವಾಗ ಅಂದಾಜಿನ ಬೇಸ್ ಮೇಲೆ ಎಷ್ಟು ಪರ್ಸೆಂಟ್ ಇರೋರಿಗೆ ಸೀಟ್ ಸಿಗಬಹುದು ಒಂದು ನಿಮಗೆ ಅಂದಾಜು ಕೊಡ್ತಾ ಇರೋದಷ್ಟೇ, ಅಂದಾಜು ಎಕ್ಸಾಂಪಲ್ ಅಷ್ಟೇ ನಿಮಗೆ ತಿಳಿಸ್ತಾ ಇರುವಂತದ್ದು. ಸೊ ಇಲ್ಲಿ ಕ್ಯಾಟಗರಿ ರಿಸರ್ವೇಶನ್ಗಳು ಮ್ಯಾಟರ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಕೆಲವೊಂದು ಕ್ಯಾಟಗರಿಯಲ್ಲಿ ಕಟ್ ಆಫ್ಗಳು ಕಡಿಮೆ ನಿಂತಿರುತ್ತೆ ಕ್ಯಾಟಗರಿ ರಿಸರ್ವೇಶನ್ ಬೇಸ್ ಮೇಲೆ. ಕೆಲವೊಂದು NCC ಆಗಿರೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಒಂದು ಕನ್ನಡ ಮಾಧ್ಯಮ ಅಥವಾ ಬೇರೆ ಬೇರೆ ರಿಸರ್ವೇಶನ್ಗಳಿದಾವಲ್ಲ, ಕನ್ನಡ ಮಾಧ್ಯಮದ ಆಲ್ಮೋಸ್ಟ್ ನಾರ್ಮಲ್ ಕ್ಯಾಟಗರಿ ರಿಸರ್ವೇಶನ್ ತರಾನೇ ಇರುತ್ತೆ. ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಬೇರೆ ಬೇರೆ ರಿಸರ್ವೇಶನ್ಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಸೀಟ್ ಕೂಡ ಸಿಗುವಂತದ್ದು ಇರುತ್ತೆ. ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ ಸಿಗುತ್ತೆ, ಕೆಲವೊಮ್ಮೆ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ರೂ ಕೂಡ ವಿದ್ಯಾರ್ಥಿಗಳು ಮಾಡುವಂತ ತಪ್ಪಿನಿಂದ ಸಿಗದೆ ಹೋಗಬಹುದು. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಇದ್ರೆ ಸಿಗಬಹುದು? ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅಂದಾಜಿನ ಬೇಸ್ ಮೇಲೆ ಹೇಳ್ತಿರೋದು 4 ರೌಂಡ್ ತನಕ ವೆಯ್ಟ್ ಮಾಡ್ತೀನಿ ಅಥವಾ ಕಾಲೇಜುಗಳು ಎಲ್ಲಿ ಸಿಕ್ಕರು ಕರ್ನಾಟಕ ರಾಜ್ಯದಲ್ಲಿ ಹೋಗ್ತೀವಿ ಅಂತ ವಿದ್ಯಾರ್ಥಿಗಳಿಗೆ, ಹೆಚ್ಚಿಗೆ ಕಾಲೇಜುಗಳನ್ನ ಅಪ್ಲಿಕೇಶನ್ ಹಾಕುವಂತ ವಿದ್ಯಾರ್ಥಿಗಳಿಗೆ 73% ಇರುವಂತಹ ಮೇಲ್ಗಡೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವ ಸಾಧ್ಯತೆಗಳು ಜಾಸ್ತಿ ಇರುವಂತದ್ದು. ಅಂದ್ರೆ 73 ಕೆಳಗಡೆ ಇದ್ದವರಿಗೆ ತೀರಾ ಸಿಗದೇ ಇರೋ ಸಾಧ್ಯತೆ ಇರುವಂತದ್ದು ಅಂತ ಹೇಳ್ಬೋದು. ನಂತರದಲ್ಲಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಹಂಗಂತ 74-75 ಸಿಗುತ್ತೆ ಅಂತಲ್ಲ. ಸೊ ಆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಲಕ್ ಮ್ಯಾಟರ್ ಆಗ್ಬೇಕಾಗಿರುತ್ತೆ. ನಂತರದಲ್ಲಿ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿದಾರಲ್ಲ, ಈ ಒಂದು ವಿದ್ಯಾರ್ಥಿಗಳಿಗೆ ಸುಮಾರು 68% ಆಲ್ಮೋಸ್ಟ್ ಮೇಲ್ಗಡೆ ಇರುವಂತಹ ವಿದ್ಯಾರ್ಥಿಗಳು ಎಲ್ಲರೂ ಸೀಟ್ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅವ್ರ ಕಾಲೇಜುಗಳನ್ನ ಸರಿಯಾಗಿ ಸೆಲೆಕ್ಟ್ ಮಾಡಿದ್ರೆ. ನಂತರದಲ್ಲಿ ವಿದ್ಯಾರ್ಥಿಗಳು ರಿಸರ್ವೇಶನ್ ಇನ್ನೊಂದು ಮತ್ತೊಂದು ಎಲ್ಲದರ ಆಧಾರದ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಮೇನ್ ಆಗಿ ಪರ್ಸೆಂಟೇಜ್ ಇರಬೇಕು. ಸೊ ಈಗ ವಿದ್ಯಾರ್ಥಿಗಳಿಗೆ ರಿಸರ್ವೇಶನ್ ಇನ್ನೊಂದು ಮತ್ತೊಂದು ಏನೂ ಇಲ್ಲ, ಪರ್ಸೆಂಟೇಜ್ ಇದೆ ಅಂದ್ರೆ ಇವಾಗ 80+% ನಿಮ್ದಿದೆ, ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡ್ತೀರಾ, ವೆರಿಫಿಕೇಶನ್ ಹೋಗ್ತೀರಾ, ಇನ್ನೊಂದು ಮತ್ತೊಂದು ಎಲ್ಲ ಸರಿಯಾಗಿ ನಡೀತು ಅಂದ್ರೆ 78-80% ಮೇಲ್ಗಡೆ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಸೀಟನ್ನು ಪಡ್ಕೋತೀರಾ. ಬಟ್ ಕಾಂಪಿಟೇಷನ್ ಮೇಲೆ ಹೋಗಿರುತ್ತೆ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು 80% ಮೇಲೆ ಬಂದ್ಬಿಟ್ರೆ ಆಲ್ಮೋಸ್ಟ್ ಅಲ್ಲೂ ಕೂಡ ಕಾಂಪಿಟೇಷನ್ ಬರುತ್ತೆ, ರಿಸರ್ವೇಶನ್ ಮ್ಯಾಟರ್ ಆಗುತ್ತೆ ಅವಾಗ. ಸೊ ಆ ಕಾರಣಕ್ಕೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ 78% ಇರುವಂತಹ ಮೇಲ್ಗಡೆ ವಿದ್ಯಾರ್ಥಿಗಳು ಅವ್ರ ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿ, ವೆರಿಫಿಕೇಶನ್ ಎಲ್ಲ ಸರಿಯಾಗಿ ಮಾಡಿದ್ರೆ ಅವ್ರಿಗೆ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ಇತರೆ ವಿದ್ಯಾರ್ಥಿಗಳು ಏನಿರ್ತಾರಲ್ಲ ಅವ್ರಿಗೆ ಸೀಟ್ ಸಿಗುವಂತದ್ದು ಇಲ್ವೇ ಇಲ್ಲ ಅಂತ ಹೇಳ್ಬೋದಾಗಿರುವಂತಹ. ಆ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ನ ಪ್ರಕಾರದಲ್ಲಿ ಒಂದು ಸೀಟ್ ಅನ್ನ ಪಡ್ಕೊಂಡು B.Ed ಅನ್ನು ಮಾಡಬೇಕಾಗಿರುತ್ತೆ. ಸೊ ಅದೇ ಉತ್ತಮ. ಯಾಕಂದ್ರೆ ಆ ಒಂದು ಮ್ಯಾನೇಜ್ಮೆಂಟ್ ಸೀಟ್ ಕೂಡ ಫುಲ್ ಆಗ್ಬಿಟ್ರೆ ವಿದ್ಯಾರ್ಥಿಗಳಿಗೆ ಸೀಟ್ ಇರೋದಿಲ್ಲ, ಒಂದು ವರ್ಷ ವೆಯ್ಟ್ ಮಾಡಬೇಕಾಗಿರುತ್ತೆ.
ಇರುತ್ತೆ. ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ರೀತಿಯಾದಂತಹ ಒಂದು ಪ್ರೊಸೆಸ್ಗಳು ನಡೀತಾ ಇರುವಂತದ್ದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗಾದ್ರೂ ವಿದ್ಯಾರ್ಥಿಗಳು ಒಂದು ಹೋಪನ್ನ ಯಾವ ಆಧಾರದ ಮೇಲೆ ನಾವು ಹೋಪ್ ಇಟ್ಕೋಬೇಕು, ಎಲ್ಲಿ ಹೋಪ್ ಇಟ್ಕೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಬಿ.ಎಡ್ ಮಾಡಬೇಕು ಅಂತಿರುವಂತ ನಿಮ್ಮ ಸ್ನೇಹಿತರಿಗೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ, ಸರ್ಕಾರಿ ಕೋಟದ ಬಿ.ಎಡ್ ಮಾಡಬೇಕು ಅಂತಿರುವಂತವರಿಗೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂತದ್ದು.